ಈ ಬಜೆಟ್ ಸಿದ್ದರಾಮಯ್ಯನವರ ಬಜೆಟ್ ಜನ ಅತ್ಯಂತ ಬಡವರು, ರೈತರು, ವಿಧವೆಯರು ಈ ಬಜೆಟ್ನಿಂದ ನಮ್ದೇನೋ ಬದುಕು ಉದ್ಧಾರ ಆಗ್ಬೋದು ಅಂತ ಹೇಳಿ ನಿರೀಕ್ಷೆಯನ್ನ ಮಾಡ್ತಾ ಇದ್ರು ಅಧ್ಯಕ್ಷರೇ. ಆ ಬಜೆಟ್ ಯಾವ ರೀತಿ ಕಾಯ್ತಾ ಇದ್ರು ಅಂದ್ರೆ ಅಧ್ಯಕ್ಷರೇ, ಹಸು ಹಾಲು ಕುಡಿತಕ್ಕಂತ ಕರು ಹಸು ಯಾವಾಗ ಬಂದು ಹಾಲು ಕುಡಿಸ್ತಾ ಅಂತಕ್ಕಂತ ನಿರೀಕ್ಷೆಯಲ್ಲಿ ಯಾವ ರೀತಿ ಕಾಯ್ತದೋ ಆ ರೀತಿ ಬಜೆಟ್ಗಾಗಿ ಕಾಯ್ತಾ ಇದ್ರು ಅಧ್ಯಕ್ಷರೇ. ರಾಮ ಅಧ್ಯಕ್ಷರೇ, ಕಾದಿರುವಳು ಶಬರಿ ರಾಮ ಬರುವನೆಂದು ಅಂತ ಹೇಳಿ ಬೆಟ್ಟದಷ್ಟು ಆಶೆ ಇಟ್ಕೊಂಡು ಬಜೆಟ್ಗಾಗಿ ಕಾಯ್ತಾ ಇದ್ರು ಅಧ್ಯಕ್ಷರೇ. ಇದು ಬೇಕಾ ಹೆಡ್ಫೋನ್ ಬೇಕಾ ನಿಮ್ಗೆ ಅಧ್ಯಕ್ಷರೇ? ಅಲ್ಲ, ನಮ್ಗೆ ಜಾಸ್ತಿ ಅಧ್ಯಕ್ಷರೇ, ನಮ್ ಧ್ವನಿನೇ ಅಷ್ಟೇ ಅದ ಅಧ್ಯಕ್ಷರೇ, ನಾನೇನ್ ಬೇಕಂತ ಮಾಡಲ್ಲ ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ಈ ಬಜೆಟ್ ನಿಮ್ಮ ಈ ಬಜೆಟ್ ಅಧ್ಯಕ್ಷರೇ, ನಿಮ್ಮ ಬಜೆಟ್ ರೆಕ್ಕೆ ಇಲ್ಲದ ಹಕ್ಕಿಯಂತೆ, ಸಕ್ಕರೆ ಇಲ್ಲದ ಹಾಲಿನಂತೆ ಈ ರಾಜ್ಯದ ಜನರಿಗೆ ನಿರಾಶೆ ಮಾಡ್ತು ಅಧ್ಯಕ್ಷರೇ ನಿಮ್ ಬಜೆಟ್. ಅಧ್ಯಕ್ಷರೇ, ಇವತ್ತು ಈ ರಾಜ್ಯದಲ್ಲಿ ರೈತರು ಲಕ್ಷಾಂತರ ಜನ ತೊಂದರೆಯಲ್ಲಿದ್ದಾರೆ. ಲಕ್ಷಾಂತರ ಜನ ಯುವಕರು ಸರಾಯಿ ಚಟದಿಂದ ಇವತ್ತು ತಮ್ಮ ಪ್ರಾಣ ಹಾನಿಯನ್ನು ಮಾಡಿಕೊಂಡು ಈಗ ತಾವು ಪ್ರಮುಖ ಮಾತುಗಾರ ಯಾರಲ್ಲಿದ್ದೀರಿ? ತಾವಿದ್ದೀರಿ ಮತ್ತೆ ರಾಯರೆಡ್ಡಿ ಅವರು. ನಮ್ಮ ಫಸ್ಟ್ ಟೈಮ್ ಅದ್ರಲ್ಲಿ ಸ್ವಲ್ಪ 5-10 ಮಾತಾಡ್ತಾ ಅವ್ರ ಮಾತು ನಮ್ಗೆ ಕೊಡುವ. ಅಧ್ಯಕ್ಷರೇ, ನಿಮ್ಮ ಬಜೆಟ್ ನಮಗ್ ಹುಸಿ ಮಾಡ್ತು ಅಧ್ಯಕ್ಷರೇ, ನಿರಾಶೆ ಮಾಡ್ತು ಅಧ್ಯಕ್ಷರೇ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಲಕ್ಷಾಂತರ ಜನರಿಗೆ ವಾಸ ಮಾಡ್ಲಿಕ್ಕೆ ಮನೆ ಇಲ್ಲ. ಇವತ್ತು ನಮ್ಮ ಭಾಗದೊಳಗ ಸಾವಿರಾರು ಜನ, ಲಕ್ಷಾಂತರ ಜನ ಯುವಕರು ನಿರುದ್ಯೋಗದಲ್ಲಿದ್ದಾರೆ, ತಡಪಡಿಸ್ತಾ ಇದ್ದಾರೆ, ಎಲ್ಲಿ ಕೆಲಸ ಸಿಗ್ಲಿಕ್ಕೆ ತಯಾರಿಲ್ಲ ಅಧ್ಯಕ್ಷರೇ. ಆದ್ರೆ ತಾವೇನ್ ಹೇಳ್ತೀರಿ? ನಾವು ಗ್ಯಾರಂಟಿಗಳು ಕೊಟ್ಟಿದ್ದೆವು, ಆವಾಸ್ ಗ್ಯಾರಂಟಿ ಕೊಟ್ಟಿದ್ದೆವು. ನಮ್ಮ ಉತ್ತರ ಕರ್ನಾಟಕದೊಳಗ ಏನ್ ಹೇಳ್ತಾರೆ ಅಧ್ಯಕ್ಷರೇ? ನನ್ನ ಭಾಷೆಯೊಳಗೆ ನಿಮ್ ಗ್ಯಾರಂಟಿ ಏನಪ್ಪಾ ಅಂದ್ರ ಬೆಲ್ಲದಾಗ ಹಾಕಿ ವಿಷ ಕೊಟ್ಟಪ್ಲೆ ಅಧ್ಯಕ್ಷರೇ. ತಿಲ್ಲಕ್ ಚಂದ ಅನಿಸ್ತದ, ಬೆಲ್ಲದಪ್ಲೆ ಕಾಣ್ತದ, ಆದ್ರೆ ಅದ್ರೊಳಗೆ ಗ್ಯಾರಂಟಿದೊಳಗೆ ವಿಷಯ ಅದ ಅಧ್ಯಕ್ಷರೇ. ಸಮಯ ನೀವು ಜಾಸ್ತಿ ಕೊಡಲ್ಲ, 1 ಗಂಟೆ ಇದ್ರ ಬಗ್ಗೆ ನಾನು ಮಾತಾಡಬಹುದು ಅಧ್ಯಕ್ಷರೇ. ಆದ್ರೆ ಅಧ್ಯಕ್ಷರೇ, ತಮಗ್ ಗೊತ್ತಿರಲಿ, ಮೊನ್ನೆ ಜೇವರ್ಗಿಯಲ್ಲಿ ಒಂದು ಕಾರ್ಯಕ್ರಮ ನಡೀತು ಅಧ್ಯಕ್ಷರೇ. ಜೇವರ್ಗಿ ಕಾರ್ಯಕ್ರಮದಲ್ಲಿ ಎಐಸಿಸಿಯ ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನ್ ಹೇಳ್ತಾರೆ ಅಧ್ಯಕ್ಷರೇ? ಡಿ.ಕೆ. ಶಿವಕುಮಾರ್ ಅವರೇ, ಸಿದ್ದರಾಮಯ್ಯನವರೇ, ನಮ್ಮ ಭಾಗಕ್ಕ 5,000 ಕೋಟಿ ಕೊಟ್ಟಿನ ಅಂತ ಹೇಳತ್ತೀರಿ ನೀವು ಚೀರಿ. ನಾ ಹೇಳಿಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಸಾಬ್ರು ಏನ್ ಹೇಳ್ತಾರ? ಡಿ.ಕೆ. ಶಿವಕುಮಾರ್ ಅವರೇ, 5,000 ಅಲ್ಲ, 1,00,000 ಕೋಟಿ ಕೊಟ್ಟರು ಬಿ ನಿಮ್ ಸಮಾನ ಬರ್ಲಿಕ್ಕಾಗಲ್ಲ ಅಂತ ಹೇಳಿ ನಾನ್ ಹೇಳಿಲ್ಲ. ಇದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಹೇಳಿದ್ರ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ನಾವೆಲ್ಲರೂ ಪುಣ್ಯಕೋಟೆ ಕಥೆಯನ್ನ ಓದಿ ಬದುಕನ್ನ ನಡೆಸುವವರು. ನಾವು ಕಥೆಯನ್ನ ನಂಬಿ ಜೀವನವನ್ನು ನಡೆಸಿದವರು. ಇವತ್ತು ಅಧ್ಯಕ್ಷರೇ, ನಾವು ನಮ್ಮ ತಾಯಿ ಎದೆ ಹಾಲನ್ನ 2-3 ವರ್ಷ ಅಷ್ಟೇ ಕುಡ್ದಿರಬಹುದು. ಆದ್ರೆ ಇವತ್ತು ಈ ಜೀವನದ ಬದುಕಿನುದ್ದಕ್ಕೂ ನಮ್ಗ ಏನು ಹಾಲು ಕೊಟ್ಟಂತ ಗೋತಾಯಿಗೆ ಇವತ್ತು ಈ ಸರ್ಕಾರದಲ್ಲಿ ಅತ್ಯಂತ ನೋವಿನಿಂದ ಹೇಳ್ತೇನೆ, ಆ ಗೋಮಾತೆಯ, ಆ ಗೋತಾಯಿಯ ಕೆಚ್ಚಲು ಕಡಿಯುವುದರ ಮುಖಾಂತರ, ಆ ಗೋತಾಯಿಯ ಕತ್ತನ್ನು ಕಡಿಯುವುದರ ಮುಖಾಂತರ ಈ ಸರ್ಕಾರ ಗೋವುಗಳಿಗೆ ಅನ್ಯಾಯ ಮಾಡಿದ್ದು ನಾವು ಯಾರು ಮರೆಯುವಂತಿಲ್ಲ ಅಧ್ಯಕ್ಷರೇ. ಅಣ್ಣ, ತಾವು ಸೀನಿಯರ್ ಮೋಸ್ಟ್, ನಾನು MLA ಆಗಿ 4 ವರ್ಷ ನಿಮ್ಮಂತವ್ರು ಎದ್ದು ನಿಂತು ಮಾತಾಡಿದ್ರೆ ನಾನು ನಿಮಗೆ ಒಂದೇ ನಿಮಿಷ ನೀವು ಬಹಳ ಚೆನ್ನಾಗಿ ಮಾತಾಡ್ತಿರಿಲ್ಲ ಅಂತಲ್ಲ, ನೀವು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಎಮೋಷನಲ್ ಆಗಿ ಇದು ಬಜೆಟ್ ಮೇಲೆ ಮಾತಾಡ್ತಕ್ಕಂಥ ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಬಟ್ ನಿಮಗೆ ಬಿಟ್ಟಿರ್ತಕ್ಕಂಥ, ಯಾಕಂದ್ರೆ ಎಲ್ಲದಕ್ಕೂ ಕೆಚ್ಚಲ, ಹಾಲು, ಎಮೋಷನ್, ತಾಯಿ ಮಾತಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತ ತಮಗೆ ಬಿಟ್ಟಿರ್ತಕ್ಕಂಥದ್ದು. ಮಾನ್ಯ ಅಧ್ಯಕ್ಷರೇ, ನಾನೇನಾರ ತಪ್ಪು ಮಾತಾಡಿದ್ರೆ ಕರ್ತವ್ಯ ಸಾಕ್ರಿ.
ಅಲ್ಲ ಒಂದ್ ನಿಮಿಷ ನನ್ನಿಂದ ಅದ್ರಿ ಎಲ್ಲಾ ಸದಸ್ಯರು ಉಳಿದಿದ್ದೀವಿ ಅಲ್ಲಲ್ಲ ಅವ್ರ ಎಲ್ಲ ಸರ್ಕಾರಗಳು ಹೋಗ್ತವೆ ಅಲ್ಲ ವಾಯ್ಸ್ ಬಗ್ಗೆ ಮಾತಾಡ್ತಿಲ್ಲ ನನಗೆ ಅವ್ರು ಮಾತಾಡ್ತಾರೆ ಕೈ ಮುಗಿತೀನಿ ನಿಮ್ಗೆ ನಾನು ಅಲ್ರಿ ನನಗೆ ಮಾತಾಡೋ ಸಿಗದೆ ಯಾವಾಗ ಕೆಚ್ಚಳ ಹಾಲು ತಾಯಿ ಮಗು ಅಲ್ಲ ಎಲ್ಲ ಸರ್ಕಾರ ಅಲ್ಲ ತಮ್ಮ ಸರ್ಕಾರ ಕೂತ್ಕೊಳ್ಳಿ ಒಂದ್ ನಿಮಿಷ ಕೂತ್ಕೊಳ್ಳಿ ಪ್ಲೀಸ್ 1 ಮಿನಿಟ್ ಕೊಟ್ಟು ಎಲ್ಲ ಸರ್ಕಾರಗಳು ಬಂದ್ ಹೋಗಿದಾವೆ ಈ ದೇಶದಲ್ಲಿ ರಾಜ್ಯದಲ್ಲಿ ಮಾತಾಡ್ಬೇಕಿಲ್ಲ ಅಂತಲ್ಲ ಬಜೆಟ್ ಮೇಲೆ ಚೆನ್ನಾಗಿ ಸ್ಪೀಕರ್ ಸಾಹೇಬ್ರು ಎಲ್ಲರಿಗೂ ಅವಕಾಶ ಕೊಟ್ಟರೆ ಮಾತಾಡೋಣ ಬಟ್ ಎಲ್ಲರಿಗೂ ಒಂದು ಲಿಮಿಟ್ ಇದೆ ಎಲ್ಲ ಸರ್ಕಾರಗಳು ಲಿಮಿಟ್ ಇದೆ ನಿಮ್ಮ ಸರ್ಕಾರಕ್ಕೂ ಲಿಮಿಟ್ ಇದೆ ನಮ್ಮ ಸರ್ಕಾರಕ್ಕೂ ಲಿಮಿಟ್ ಇದೆ ನೀವು ಮಾತನಾಡ್ತಕ್ಕಂಥದ್ದು ಗಮನ ಸೆಳೆತಕ್ಕಂಥದ್ದು ಮಾತನಾಡ್ತಕ್ಕಂಥ ಸರಿ ಇದೆ ನಾನು ಓನ್ಲಿ ಆಬ್ಜೆಕ್ಷನ್ ಇಸ್ ಎಲ್ಲದಕ್ಕೂ ಮಾತನಾಡಿದ್ರೆ ಅದಕ್ಕೆ ಏನೋ ಹಾಲು ಕೆಚ್ಚಲ ತಾಯಿ ಮಗು ಎಮೋಷನ್ ಇದು ಮಾತನಾಡ್ತಕ್ಕಂಥ ಸರಿ ಅಲ್ಲ ಅಂತ ನಾನು ಇಲ್ಲ ಅವ್ರು ಹೇಳ್ತಾ ಇರೋದು ನಿಮ್ಗೆ ಸಲಹೆ ಕೊಡ್ತಾ ಇರೋದು ಬಜೆಟ್ ಭಾಷಣ ಇರ್ಬೇಕಾದ್ರೆ ಅಂಕಿ ಅಂಶಗಳ ಬಗ್ಗೆ ಮಾತಾಡಿದ್ರೆ ಉತ್ತಮ ಅಂತ ಅವ್ರು ಅಷ್ಟೇ ಸಲಹೆ ಕೊಡ್ತಾ ಇರೋದು. ಈಗ ಪ್ರಭು ಚವ್ಹಾಣ್ ಅವರು ಪ್ರಭು ಚವ್ಹಾಣ್ ಅವರು ಬಜೆಟ್ ಮೇಲೆ ಏನ್ ಮಾತಾಡಕ್ ಬರಲ್ಲ ಸರ್. ಇಲ್ಲ ಇಲ್ಲ ನಾನೇನ್ ಅಂತ ಪರಿ ತಿಳ್ಕೊಂಡಿಲ್ಲ ಮಾತಾಡ್ಬೇಕಲ್ಲ ಆಸ್ ಅ ಫ್ರೆಂಡ್ ವಿ ಆರ್ ಟೆಲಿಂಗ್ ಯು ಅಲ್ಲ ವಿ ಆರ್ ನಥಿಂಗ್ ಆಸ್ ಅ ಫ್ರೆಂಡ್ ಓನ್ಲಿ ಐ ಆಮ್ ಟಾಕಿಂಗ್ ಟು ಯು ಬರ್ತಾ ಇರ್ಲಿಲ್ಲ ಈ ತರ ಮಾತಾಡೋಣ ಅರ್ಚನೆ ಮಾಡಿದಲ್ಲ ಅವರು ಅವ್ರು ಏನನ್ನು ಆತರ ಎಮೋಷನ್ಸ್ ಮಾತಾಡಿದ್ರೆ ಅರ್ಥ ಇಲ್ಲ ಬಹಳ ಪರಿಣಾಮಕಾರಿ ನೀವು ಈ ರೀತಿ ನನಗೆ ನಿಮ್ಮನ್ನೇನ್ ತೆಗಳ್ತಾ ಇಲ್ಲ ಇಲ್ಲ ಪ್ರಿಯಾಂಕಾ ಅವ್ರಿಗೆ ಶರಣು ಇದ್ದಾಗ ಶರಣವರೇ ನೀವು ನಾನೇ ವಿರೋಧ ಪಕ್ಷದಲ್ಲಿ ಇದ್ದಾಗ ಎಷ್ಟೊಂದ್ ಸರಿ ನಾವು ಬಜೆಟ್ ಬಗ್ಗೆ ಮಾತನಾಡಬೇಕಾದ್ರೆ ಬೊಮ್ಮಾಯಿಯವರೇ ಎದ್ದು ನಮ್ ಕರೆಕ್ಟ್ ಮಾಡಿದ್ದಾರೆ ಅಧ್ಯಕ್ಷರ ಬಗ್ಗೆ ಇರಬೇಕು ಅಂತ. ಅಧ್ಯಕ್ಷರ ನೀವು ಹೆಂಗ್ ಹೇಳ್ಬೇಕು ಅಂತ ಹೇಳ್ತೀನಿ ಕೇಳಿ. ಈಗ ನಮ್ ಪ್ರಭು ಚವ್ಹಾಣ್ ಅವರು ಪಶುಸಂಗೋಪನೆ ಸಚಿವರಿದ್ರು. ಒಂದ್ ಬಹಳ ಉತ್ತಮವಾದಂತ ಯೋಜನೆ ಇತ್ತು, ಯಾವುದು ಪುಣ್ಯಕೋಟಿ ದತ್ತು ಯೋಜನೆ. ನೀವೇನ್ ಹೇಳ್ಬೇಕು ಅಂದ್ರೆ ಪುಣ್ಯಕೋಟಿ ದತ್ತು ಯೋಜನೆ ನಾವು 1000 ಆಕಳನ್ನ ನಾವು ದತ್ತು ತಗೊಂಡಿದ್ವಿ, ಈ ಸರ್ಕಾರ ಬಂದ ಮೇಲೆ 10 ತಗೊಂಡಿಲ್ಲ ಅಂತ ಹಂಗೆ ಮಾತಾಡಿದ್ರೆ ಗೊತ್ತಾಗ್ತದೆ. ಮಾನ್ಯ ಅಧ್ಯಕ್ಷರೇ ಸರ್ ನೀವು ಹೇಳಿ ಅವ್ರು ತಗೊಂಡೇ ಇಲ್ಲ. ಅವರ ಭಾಷೆಯಲ್ಲಿ ಮನುಷ್ಯನ ಕರಗಬಹುದು ಅನ್ನೋದಕ್ಕೆ ಬಹಳ ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸಿದ್ದಾರೆ. ಹೇಳಿದ್ದೀನಿ ಈ ಬಗ್ಗೆ ದತ್ತು ಯೋಜನೆ ಏನಾಯ್ತು ಹೇಳಿದ್ರೆ ಅವಾಗ ನಾವು ಒಪ್ತೀವಿ. ಮಾನ್ಯ ಅಧ್ಯಕ್ಷರೇ ಜನ ತಗೊಂಡ್ರಷ್ಟೇ. ಪ್ರಿಯಾಂಕಾ ಮಾನ್ಯ ಅಧ್ಯಕ್ಷರೇ, ಆ ಮೂಕ ಪ್ರಾಣಿ ಹಸು ಸರ್ಕಾರಕ್ಕೆ ಏನ್ ಕೇಳ್ತದೆ ಅಧ್ಯಕ್ಷರೇ? ನಾನ್ ನಿನಗೆ ಹಾಲು ಕೊಟ್ಟೆ, ನೀನ್ ನನಗೆ ವಿಷ ಕೊಟ್ಟೆ. ಅದಕ್ಕಾಗಿ ಅಧ್ಯಕ್ಷರೇ, ವಿಶ್ವ ಸಂತತಿ ಎಲ್ಲ ನಿನ್ನ ಪುಣ್ಯೋಧರದ ಹಸುಗೂಸುಗಳೆಂದು ಹಾಲುಣಿಸಿದೆ. ವಿಶ್ವ ಸಂತತಿ ಎಲ್ಲ ನಿನ್ನ ಪುಣ್ಯೋಧರದ ಹಸುಗೂಸುಗಳೆಂದು ಹಾಲುಣಿಸಿದೆ. ಒಂದೇ ತೊಟ್ಟಿಲಲ್ಲಿ ತೂಗಿ ಶೋಭನವಾಗಿ ಪ್ರೇಮ ಸಂಗೀತದಲ್ಲಿ ಮೈಮರೆಸಿದೆ. ಸೂರ್ಯ ಚಂದ್ರರಿಗೆಲ್ಲ ಪ್ರಭೆ ಇನಿತು ಇರಲಿಲ್ಲ, ನಿನ್ನ ಕೀರ್ತಿಯ ಜ್ಯೋತಿ ಪ್ರಜ್ವಲಿಸಿತು. ಮೇಘ ಮಂಡಲವೇರಿ ವಿಜಯ ವೀರ ಧ್ವಜ ಸ್ವಾತಂತ್ರ್ಯ ಸಂಭ್ರಮದಿ ಸಂಭ್ರಮಿಸಿತು ಅಂತ ಹೇಳ್ತದೆ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಇವತ್ತು ಮನುಷ್ಯ ಮತ್ತು ಗೋವಿನ ಸಂಬಂಧ, ಗೋವಿನ ಮಹತ್ವ ಇವತ್ತು ನಾವು ಅಧ್ಯಕ್ಷರೇ ನಹುಷ ಮಹಾರಾಜರ ಪ್ರಕರಣದಿಂದ ತಿಳ್ಕೋಬಹುದು ಅಧ್ಯಕ್ಷರೇ. ನಾನು ಯಾವುದೇ ಸ್ವಾರ್ಥಕ್ಕಾಗಿ ನನಗೆ ಬಜೆಟ್ ಒಯ್ಬೇಕಂತ ಹೇಳಿ ಕೈ ಜೋಡಿಸಿ ನಾನು ಮಾತಾಡ್ತಾ ಇಲ್ಲ ಸರ್. ನನಗೆ ಯಾಕೆ ಸರ್ ನನಗೆ ಯಾಕೆ ಡಿಸ್ಟರ್ಬ್ ಮಾಡ್ಲತ್ತೀವಿ ಸರ್ ತಾವು? ಅವ್ರು ಗೋಲ್ಡ್ ಸಂಬಂಧ ಮಾತಾಡ್ತಿದ್ದಾರೆ, ಬಜೆಟ್ ಬಗ್ಗೆ ಮಾತಾಡ್ಬೇಕಿಲ್ಲ. ಈ
ಇದ್ರ ಬಗ್ಗೆ ಮಾತಾಡಿ. ಪುಣ್ಯ ಇಷ್ಟು ಮಾತಾಡಿದ್ರೆ ಈ ದೇಶದ ಬಗ್ಗೆ ಮಾತಾಡ್ರಿ. ಎಷ್ಟು MLA ಈ ದೇಶದಲ್ಲಿ ಇಷ್ಟು ತಾಯಿ ಇಷ್ಟು ಗೋಮಾತಾ ಬಗ್ಗೆ ಮಾತಾಡ್ತಿದ್ರೆ ಈ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದೆ ಅದೇ ನಾವು ಹೇಳ್ರಿ. ಈ ದೇಶದಲ್ಲಿ ಪ್ರಪಂಚದಲ್ಲಿ ಬೀಫ್ ಎಕ್ಸ್ಪೋರ್ಟ್ ಬ್ಯಾನ್ ಆಗ್ಬೇಕಂತ ನೀವು ಹೇಳ್ರಿ ಸರ್. ನನಗೆ ಸಂಕಟ ಇದೆ. ಈ ದೇಶದಲ್ಲಿ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿ ಹೇಳಿ ನೀವು. ನಿಮಗೆ ಕೆಲಸ ಮಾಡಿ ನೀವು ನಮಗೆ ಹೇಳ್ಕೊಡಿ ಏನ್ ಮಾತಾಡ್ಬೇಕಂತ. ನೀವು ನಮಗೆ ಫಾರ್ಮೆಟ್ ಕೊಟ್ಬಿಡಿ. ಸರ್ಕಾರಕ್ಕೆ ಜವಾನ್ ಅವರೇ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿ 2ನೇ ಸ್ಥಾನದಲ್ಲಿ ನೀವು ಮುಖ್ಯಮಂತ್ರಿ 13 ತಗೊಂಡ್ರಿ. 13 ಅಧ್ಯಕ್ಷರೇ ತಗೊಂಡ್ರು. ಪ್ರಿಯಾಂಕಾ ಬಗ್ಗೆ ಬಿಜೆಪಿ ಶಾಸಕರು ಗೋಶಾಲೆಗೆ ನಮ್ಮ ಸರ್ಕಾರದಲ್ಲಿ ಪ್ರತಿಯೊಬ್ಬ ಶಾಸಕ 100 ಗೋ ಅನ್ನ ದತ್ತು ತಗೊಂಡ ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರ ಬಗ್ಗೆ ಮಾತಾಡಿ. ಒಂದ್ಸಲಿ ಸರಿ, 2 ಸಲ ಸರಿ, 3 ಸರಿ ವಚನಗಳು ಇದು ನಮ್ಮಲ್ವಾ? ಇದು ನಮ್ತಾ ಕಳೆದ 10 ವರ್ಷದಿಂದ ಮಾತಾಡಕ್ಕೆ 10 ವರ್ಷದಿಂದ ಎಷ್ಟು ಹೋಗಿದೆ ಈ ದೇಶದಲ್ಲಿ ಗೋಮಾತಾ ಹೊರಗಡೆ, ಅದ್ರ ಬಗ್ಗೆ ಒಳಗಿಂದ ಹೇಳ್ಬೇಕಲ್ಲ. ಜವಾನ್ ಅವರೇ ಎಲ್ಲರೂ 3 ಜನರೇಷನ್ ಬೆಳಗಾವಿಯಿಂದ ಗೋವಾಗೆ ಎಷ್ಟು ಟ್ರಕ್ ಹೋಗ್ತಾ ಇದೆ ಕೂತ್ಕೊಳ್ಳಿ. ಅವ್ರು ಎಷ್ಟು ಮಾತಾಡ್ತಾರೆ ಮಂತ್ರಿಯಾಗಿ. ಪ್ಲೀಸ್ ಗೋವಾಗೆ ಎಷ್ಟು ಟ್ರಕ್ ಹೋಗ್ತಾ ಇದೆ, ನೀವೆಲ್ಲ ಸುಮ್ನೆ ನೀವೆಲ್ಲ ಇದ್ದಾಗ ಏನ್ ಮಾಡಿ ಸುಮ್ನೆ ಶರಣು ನೀವು ಮಾತಾಡಿಲ್ಲ ಅಂತಂದ್ರೆ ಸುರೇಶ್ ಬಾಬು ಅವ್ರನ್ನ ಕರಿತೀನಿ. ಮಾನ್ಯ ಅಧ್ಯಕ್ಷರೇ ಕೂಡ್ರಿ ಗೌಡ್ರೆ, ನಿಮ್ ಕೈ ಮುಗಿತೀನಿ ಕೂಡ್ರಿ, ಕೈ ಮುಗಿತೀನಿ ಕೂಡ್ರಿ, ದೊಡ್ಡವರಿದ್ದೀರಿ ಕೂಡ್ರಿ. ಮಾನ್ಯ ಅಧ್ಯಕ್ಷರೇ ಇಲ್ಲ ಅವ್ರು ಇಲ್ದಾಗಿಲ್ಲ ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ ಅವ್ರು ಇಲ್ದಾಗಿಲ್ಲ ಕೂತ್ಕೊಳ್ಳಿ. ಏನ್ ಯಾರು ಇಲ್ಡಬೇಡ, ಸುಮ್ನೆ ಯಾರು ಮಾತಾಡ. ಮಾನ್ಯ ಅಧ್ಯಕ್ಷರೇ ಕೇಳ್ರಿ ಅಧ್ಯಕ್ಷರೇ, 2 ನಿಮಿಷದಲ್ಲಿ ಮುಕ್ತಾಯ ಮಾಡಿ. ಏನ್ ಅಧ್ಯಕ್ಷರೇ ಮಾತೇ ಚಾಲು ಮಾಡಿಲ್ಲ, ಹೆಂಗ್ ಮುಗಿಸ್ಲಿ ಅಧ್ಯಕ್ಷರೇ? 2 ನಿಮಿಷದಲ್ಲಿ ಮುಕ್ತಾಯ ಮಾಡಿ. ಕರಿತೀನಿ. ಅವರೆಲ್ಲ ಅರ್ಚನೆ ಮಾಡಿದ್ರು, ಶುರು ಮಾಡಿಲ್ಲ, ಪ್ರಾರಂಭ ಮಾಡ್ಲಿ. ಮತ್ತೆ ಮಾತಾಡ್ಲಿ ಈ ರೀತಿ ಮತ್ತೆ ಇಡಬೇಡ. ಮಾನ್ಯ ಅಧ್ಯಕ್ಷರೇ, ತಮಿಳುನಾಡಿನಲ್ಲಿ ರಾಜ ಮನುನೀತಿ ಚೋಳ, ಆ ರಾಜ ಆಡಳಿತ ಯಾವ ರೀತಿ ಕೊಡ್ತಾನೆ ಅಧ್ಯಕ್ಷರೇ ಅಂದ್ರ, ಪ್ರಿಯಾಂಕ್ ಸಾಹೇಬ್ರೆ ಯಾರಿಗಾರೆ ಏನ್ರೆ ತೊಂದರೆ ಆದ್ರ 1 ಗಂಟೆ ಕಟ್ಟಿರ್ತಾನ ಅಧ್ಯಕ್ಷರೇ.
ಹೋಗಿ ಆ ಘಂಟಿ ಹೊಡಿಬೇಕು ಅಧ್ಯಕ್ಷರೇ. ಆ ಘಂಟಿ ಹೊಡೆದ ತಕ್ಷಣ ತಮಿಳುನಾಡಿನ ರಾಜ ಮನುನೀತಿ ಚೋಳ ಹೋಗಿ ಸಮಸ್ಯೆ ಬರಿಹರಿಸ್ತಾನೆ ಅಧ್ಯಕ್ಷರೇ. ಒಂದು ಸಲ ರಾಜ 12 ಗಂಟೆ ಗಾಢ ನಿದ್ರೆಯೊಳಗಿರ್ತಾನ, ಘಂಟಿ ಬಾರಿಸ್ತದ. ಎದ್ದು ಹೋಗಿ ನೋಡ್ತಾನ, ಯಾರು ಘಂಟಿ ಬಾರಿಸಿರ್ತಾರಂದ್ರ ಒಂದು ಆಕಳು ಹೋಗಿ ಘಂಟಿ ಬಾರಿಸ್ತ ಅಧ್ಯಕ್ಷರೇ. ಅವ ಮಂತ್ರಿಗಳಿಗೆ ಕರಿತಾನ, ಏನಾಗ್ಯದ ನೋಡ್ರಿ ಹೋಗಿ. ಆಕಳು ಕರ್ಕೊಂಡು ಹೋಗ್ತದಲ್ಲಿ, ಎಲ್ಲಿ ಅದರ ಆಕಳ ಮರಿ ಕರು ಸತ್ತಿರ್ತದ ರೋಡ್ ಮೇಲೆ. ರಥ ಹಾಯಿಸಿ ಕೊಲ್ಲಿರ್ತಾರ. ಯಾರು ಕೊಲ್ಯಾರ ನೋಡ್ರಿ ಈಗಲೇ ಅಂತ ಹೇಳ್ತಾನ ಮನುನೀತಿ ಚೋಳ. ಅವಾಗ ಯಾರು ಕೊಲ್ಲಿರ್ತಾರ ಅಧ್ಯಕ್ಷರೇ? ಅವನ ಮಗನೇ ಕೊಲ್ಲಿರ್ತಾನ ಆಕಳಿಗೆ. ಅವಾಗ ತಮಿಳುನಾಡಿನ ರಾಜ ಮನುನೀತಿ ಚೋಳ ಯಾವಾಗ ಗೋ ಹತ್ಯೆ ಆಗ್ಯದಂದ್ರ ತನ್ನ ಮಗನಿಗೆ ಗಲ್ಲು ಶಿಕ್ಷೆ ಕೊಡ್ತಾನೆ ಅಧ್ಯಕ್ಷರೇ. ಗಲ್ಲು ಶಿಕ್ಷೆ. ಇದು ಗೋವಿನ ಮಹತ್ವ ಈ ದೇಶದಲ್ಲಿ ಅಧ್ಯಕ್ಷರೇ. ಆ ಕಾಲಘಟ್ಟದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕುವರ್ ಸಿಂಗ್, ಮಂಗಲ್ ಪಾಂಡೆ, ತಾತ್ಯಾ ಟೋಪೆ ಈ ಗೋವುಗಳ ರಕ್ಷಣೆಗಾಗಿ ಕ್ರಾಂತಿಯನ್ನೇ ನಡೆಸಿದ್ರು ಅಧ್ಯಕ್ಷರೇ. ಕ್ರಾಂತಿಯನ್ನೇ ಆಯ್ತು ಅಧ್ಯಕ್ಷರೇ. चमकोटी सन 57 में वो तलवार पुरानी थी, बूढ़े भारत में भी फिर से आई नई जवानी थी, राजवंश ने ब्रुकुटी थानी थी, खूब लड़ी मर्दारी थी, वो झांसी रानी लक्ष्मी थी अध्यक्षರೇ. झांसी रानी लक्ष्मी थी ಅಧ್ಯಕ್ಷರೇ. ಅಧ್ಯಕ್ಷರೇ ಬಜೆಟ್ಗೆ ಏನ್ ಸಂಬಂಧ? ವಿಷಯಕ್ಕೆ ಬರ್ತೀನಿ ಅಧ್ಯಕ್ಷರೇ. ಬಜೆಟ್ ಭಾಷಣ ಇದು ಮತ್ತೆ ಯಾಕೆ ಅಧ್ಯಕ್ಷರೇ ತಾವು ಕೈ ಮುಗಿಲತ್ತೀನಿ ಅಧ್ಯಕ್ಷರೇ? ಈ ಸದನದ ಒಬ್ಬ ಬಡ ಶಾಸಕ ಅಧ್ಯಕ್ಷರೇ, ಕೈ ಮುಗಿಲತ್ತೀನಿ, ಅರ್ಥ ಮಾಡ್ಕೋರಿ. ಇಲ್ಲಿ ಎಲ್ಲರೂ ಒಂದೇ, ಯಾರು ಶ್ರೀಮಂತ ಶಾಸಕರಲ್ಲ, ಬಡ ಶಾಸಕರು ಇಲ್ಲ. ಗಾಂಧೀಜಿಯವರು ಹೇಳಿದ್ರು, ಬಜೆಟ್ ಬಗ್ಗೆ ಚಿಂತೆ ಇಲ್ಲ. ಮೂರು ಕೋಟಿ ಜನರು ಸಹಿ ಮಾಡಿಸ್ಬಿಡ್ತೀನಿ ವಿಕ್ಟೋರಿಯಾ ರಾಣಿಗೆ ಅಂತ ಹೇಳಿದ್ರು. ಪೂರಿಯ ಶಂಕರಾಚಾರ್ಯರು ತ್ಯಾಗ ಮಾಡಿದ್ರು. ಅಲ್ಲ ಇದು ಬಜೆಟ್ ಮೇಲೆ ಮಾತಾಡೋದಾ? ಇದು ಭವ್ಯ ಭಾರತ ಅಧ್ಯಕ್ಷರೇ, ಭವ್ಯ ಭಾರತ ಅಧ್ಯಕ್ಷರೇ. ಇದು ಅಧ್ಯಕ್ಷರೇ झूठ बोलना ऊपर जाना है, वहाँ पैदल ही जाना है. झूठ मत बोलो, खुदा के पास जाना है. ना हाथी है ना घोड़ा है, वहाँ पैदल ही जाना. ಇಂತ ನೂರು ಹೇಳ್ತೀನಿ. ಸುಮ್ಮನೆ ಏನ್ರಿ ಅಲ್ಲ ಮಾತಾಡಿ. ರಸಗೊಬ್ಬರ ವಿರುದ್ಧ ಹೋರಾಟ ಮಾಡಬೇಕಾಗಿ ಬಂದಿದೆ ಅಧ್ಯಕ್ಷರೇ. ಒಂದು ಕಾಲಘಟ್ಟದೊಳಗೆ ಲಾಡ್ ಸಾಹೇಬ್ರೆ ಮಾತಾಡ್ರಿ ಸಾಕು ಅಧ್ಯಕ್ಷರೇ. ಬಜೆಟ್ ಮೇಲೆ ಮಾತಾಡಿ ಅಧ್ಯಕ್ಷರೇ ಕೇಳ್ರಿ. ಒಂದು ಕಾಲ ಸಮಯ ಮುಗಿಯಿತು. ನಿಮ್ ಯುಪಿ ಈ ದೇಶದಲ್ಲಿ ಅಶ್ವಥ್ ನಾರಾಯಣ್ ಅಧ್ಯಕ್ಷರೇ, ಅಶ್ವಥ್ ನಾರಾಯಣ್ ಅವರೇ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಸುಮ್ಮನೆ ಕೂತ್ಕೊಂಡಿದ್ದೀವಿ. ನಮ್ಮ ಸದಸ್ಯರು ಮಾತಾಡ್ತಾ ಅನವಶ್ಯಕವಾಗಿ ಇವ್ರು ಅರ್ಚನೆ ಮಾಡ್ತಿದ್ದಾರೆ. ಉತ್ತರ ಕೊಡ್ತಾ ಹೇಳಿ. ಯಾರು ಇವರು ಉತ್ತರ ಕೊಡ್ತೀವಿ? ಇವ್ರಿಗೆ ಅರ್ಚನೆ ಮಾಡಿದೀವ ಹೇಳಿ. ಯಾವ ಉತ್ತರ ಕೊಡ್ತಾರೆ? ನೀವು ಕೇಳ್ರಿ, ಕುಂತ ಕೇಳ್ರಿ. ನನ್ನ ಏನ್ ಕೂತ್ ಕೇಳಂದ್ರಿ? ಏನು ರಾಜ ಹಿಂಗಿದ್ದ ಇವತ್ತು
ರಸಗೊಬ್ಬರ ಅಧ್ಯಕ್ಷರೇ, ಅಧ್ಯಕ್ಷರೇ ಒಂದು ಕಾಲಿತ್ತು ಅಧ್ಯಕ್ಷರೇ, ಒಂದು ಕಾಲದೊಳಗ ಅಧ್ಯಕ್ಷರೇ ಭಟಿಂಡಾದಲ್ಲಿ ಅಧ್ಯಕ್ಷರೇ, ಪಂಜಾಬಿನ ಭಟಿಂಡಾದಲ್ಲಿ ಫೋಟೋ ಹಾಕೋಬೇಕು ಅಧ್ಯಕ್ಷರೇ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ರಸಗೊಬ್ಬರ ಉಪಯೋಗ ಮಾಡದೆ ಗೋವುಗಳ ಮುಖಾಂತರ ಸಾವಯವ ಕೃಷಿಯಿಂದ ದೇಶದಲ್ಲಿ ಅತ್ಯಂತ ಗೋಧಿ ಬೆಳೀತಕ್ಕಂಥ ಸ್ಥಾನ ಅದು ಭಟಿಂಡಾ ಅಧ್ಯಕ್ಷರೇ. ಆದ್ರೆ ಅಧ್ಯಕ್ಷರೇ ಈ ಬಜೆಟಿನಲ್ಲಿ ಸಾವಯವ ಕೃಷಿಗಾಗಿ ನಾವು ಏನ್ ಕೊಟ್ಟಿದ್ದೀವಿ ನಾವು ವಿಚಾರ ಮಾಡಬೇಕು ಅಧ್ಯಕ್ಷರೇ. ಅವತ್ತು ಗೋ ಹತ್ಯೆ ಪರಿಣಾಮದಿಂದಾಗಿ ರಸಗೊಬ್ಬರದ ಪರಿಣಾಮವಾಗಿ ಇವತ್ತ ಭಟಿಂಡಾದಲ್ಲಿ ಎಷ್ಟು ಕ್ಯಾನ್ಸರ್ ಪೇಷಂಟ್ ಅವ ಅಂತ ಹೇಳಿ ತಾವು ತಿಳ್ಕೋಬಹುದು ಅಧ್ಯಕ್ಷರೇ. ಇವತ್ತ ಸರ್ಕಾರದ ವತಿಯಿಂದ ಭಟಿಂಡಾಲಿಂದ ಬಿಕ್ನಿಯರ್ ತನಕ ಕ್ಯಾನ್ಸರ್ ಎಕ್ಸ್ಪ್ರೆಸ್ ಅಂತ ಹೇಳಿ ಟ್ರೈನ್ ಚಾಲು ಮಾಡ್ಯಾರ ಅಧ್ಯಕ್ಷರೇ. ಅದ್ರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಅಧ್ಯಕ್ಷರೇ ಪ್ರೊಕೋವಾಕ ಅಂತ ಹೇಳ್ತಾನೆ ಅಧ್ಯಕ್ಷರೇ. ಏನಂತ ಹೇಳ್ತಾನೆ ಅಧ್ಯಕ್ಷರೇ, ಈ ದೇಶದಲ್ಲಿ ಅಣುಬಾಂಬಿಗಿಂತ ರಸಗೊಬ್ಬರ ಮೋಸ್ಟ್ ಡೇಂಜರ್ ಅಂತ ಹೇಳ್ತಾನೆ ಅಧ್ಯಕ್ಷರೇ. ಅಧ್ಯಕ್ಷರೇ ತಾವು ಹೋದ್ರಿ ನನಗೆ ಮಾತಾಡ ಗೊತ್ತಿಲ್ಲ ಅಧ್ಯಕ್ಷರೇ, ಈಗ ಚಾಲು ನಮ್ಗೆ ಆಯ್ತು. ಈಗ 5 ನಿಮಿಷ ಮುಗಿಸಿ ನೋಡಿ, ನಿಮ್ ಕೈ ಮುಗಿಲ್ಲ. ಲಾಸ್ಟ್ 5 ಮಿನಿಟ್ಸ್ ಕೊಡ್ತೇನೆ, ಮಾತಾಡಿ. ಈಗ ಲಾಸ್ಟ್ 5 ಮಿನಿಟ್ಸ್ ಕೊಡ್ತೇನೆ. ಈಗ ನೋಡಿ ಎಲ್ಲರೂ ಮಾತಾಡ್ಬೇಕಲ್ಲ, ಅದನ್ನ ನಾನು ಹೇಳಿದ್ದೆ ಅದಕ್ಕೆ. ಓಕೆ ಅಧ್ಯಕ್ಷರೇ ಇವತ್ತು ನಾನು ಶಿಕ್ಷಣದ ಬಗ್ಗೆ ಮಾತಾಡ್ಬೇಕು ಅಧ್ಯಕ್ಷರೇ. ಸಾಹೇಬ್ರೆ ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದ, ನಾನೊಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕ ಸರ್ಕಾರಿ. ಇವತ್ತು ನಾವು ಏನ್ ಹೇಳ್ತೀವಿ ಅಧ್ಯಕ್ಷರೇ, ಅತ್ಯಂತ ಹೆಮ್ಮೆಯಿಂದ ಈ ಜಗತ್ತಿನ ಮೊದಲ ವಿಶ್ವವಿದ್ಯಾಲಯ ಇಡೀ ಜಗತ್ತಿನೊಳಗೆ ಯಾವುದೇ ಒಂದು ವಿಶ್ವವಿದ್ಯಾಲಯದ ಅಂದ್ರ ಅದು ಕಾಶಿ. ಪೈಥಾಗೋರಸ್ ಇಲ್ಲಿ ಗಣಿತ ಶಾಸ್ತ್ರವನ್ನ ಅಧ್ಯಯನ ಮಾಡ್ದ ಅಂತ ಹೇಳಿ ವಾಲ್ಟೇರ್ ಹೇಳ್ತಾನೆ ಅಧ್ಯಕ್ಷರೇ. ನಳಂದ ವಿಶ್ವವಿದ್ಯಾನಿಲಯ ತಮಗೆ ಗೊತ್ತದ, ನಳಂದ ವಿಶ್ವವಿದ್ಯಾನಿಲಯ 10,000 ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ರು. 2,000 ಉಪನ್ಯಾಸಕರು ಅಂದ್ರ ಒಬ್ಬ ಉಪನ್ಯಾಸಕ 5 ರಿಂದ 6 ಮಂದಿ ಸ್ಟೂಡೆಂಟ್ ಕಲಿಸ್ತಾ ಇದ್ದನು. ಯಾವತ್ತು ನಾವು ನಳಂದ ವಿಶ್ವವಿದ್ಯಾಲಯ ಯಾರಿಗೆ ಫಾಲೋ ಮಾಡ್ಲತ್ತವ ಅಂದ್ರ ಚೈನಾ, ಜಪಾನ್, ಅಮೆರಿಕ ಫಾಲೋ ಮಾಡ್ಲತ್ತವ ಅಧ್ಯಕ್ಷರೇ. ಆದ್ರ ಇವತ್ತು ನಮಗೇನ್ ದುರ್ದೈವದ ಅಂದ್ರೆ ಅಧ್ಯಕ್ಷರೇ, ನಮ್ಮ ಭಾಗದೊಳಗ ನಂಗೆ ಬಹಳ ನೋವಿನಿಂದ ಹೇಳ್ತೀನಿ ಅಧ್ಯಕ್ಷರೇ. SSLC ರಿಸಲ್ಟ್ ಹೋದ್ಸಲ ಲಾಡ್ ಸಾಹೇಬ್ರೆ, ಹೋದ್ಸಲ ಅಧ್ಯಕ್ಷರೇ ನಮ್ಮ ಕಲ್ಯಾಣ ಕರ್ನಾಟಕದು ನಮ್ಮ ಲಾಸ್ಟ್ ರಿಸಲ್ಟ್ ಅಂದ್ರ ನಮ್ಮನ್ನೇ ಅಧ್ಯಕ್ಷರೇ. ಯಾಕೆ ಅಧ್ಯಕ್ಷರೇ ಅಂದ್ರ ನಮ್ಮವ್ರಿಗೆ ಪರೀಕ್ಷಾ ಭಯ ಅದ ಅಧ್ಯಕ್ಷರೇ. ಪರೀಕ್ಷಾ ಭಯ ಅಂದ್ರ ಇವತ್ತಿಗೆ ಪರೀಕ್ಷಾ ಭಯ ಅದ ಅಧ್ಯಕ್ಷರೇ. ನಾನು 10ನೇ ಪಾಸ್ ಆಗಿ 34 ವರ್ಷ ಆಯ್ತು ಅಧ್ಯಕ್ಷರೇ. ತಾವೆಲ್ಲರೂ ಲಕ್ಷ ಕೊಟ್ಟು ಕೇಳಬೇಕು. ಬಜೆಟ್ ಅಲ್ಲಿ ಮಾತಾಡ್ತೀರಾ, ಕಥೆ ಹೇಳ್ತಿದ್ದೀರಾ, ಶಿಕ್ಷಣದ ಬಗ್ಗೆ ಬೇಗ ಬೇಗ ಅಲ್ಲಿಂಟು ಇಲ್ಲಿಂಟು ಬಜೆಟ್ ಅಲ್ಲಿ ಮಾತಾಡ್ಲಿಕ್ಕೆ ವಿಷಯಗಳನ್ನು ಸಬ್ಜೆಕ್ಟ್ ಮಾತಾಡಿ ಅಧ್ಯಕ್ಷರೇ. ನಾನು 10ನೇ ಪಾಸ್ ಆಗಿ 34 ವರ್ಷ ಆಯ್ತು. ನಾನು 10ನೇ ಪಾಸ್ ಆಗಿ 1ನೇ ಹೋಗ್ತೀನಿ ಅಂದ್ರೆ 3 ಸಲ 10ನೇ ಪಾಸ್ ಆತಿದ. ಆದ್ರ ಇವತ್ತಿಗೆ ಬಿ ನಾನು ಕನ್ಸಿನಾಗ ಪರೀಕ್ಷೆ ಬರೆಯೋದು ಇವತ್ತಿಗೆ ಬಿ ಕನ್ಸಿನಾಗ ಬರ್ತದೆ, ಹಂಗೆ 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ. ಯಾಕಂದ್ರ ನಮಗ್ ಪರೀಕ್ಷಾ ಭಯ ಅದ ನಮ್ಮವ್ರಿಗೆ. ನಾವು ಪರೀಕ್ಷೆ ಅಂದ್ರೆ ಹೆದರ್ತೀವಿ ನಾವು. ಅದಕ್ಕಾಗಿ ನಾನು ವಿನಂತಿಯನ್ನ ಮಾಡ್ತೇನೆ, ದಯಮಾಡಿ ಕಲ್ಯಾಣ ಕರ್ನಾಟಕದ ಭಾಗದ ಜನರಿಗೆ ತಾವು ಶಿಕ್ಷಣಕ್ಕಾಗಿ ಒತ್ತು ಕೊಡ್ರಿ ಅಂತ ಹೇಳಿ ನಿಮ್ಗೆ ವಿನಂತಿಯನ್ನ ಮಾಡ್ತೀನಿ ಅಧ್ಯಕ್ಷರೇ. ನಲ್ಲದಿಂದ ಪ್ರಾರಂಭ ಈಗ ನಿಮ್ಗೆ ಇಷ್ಟತನ ರೆವಿನ್ಯೂ ಡೆಫಿಸಿಟ್, ಫಿಸಿಕಲ್ ಡೆಫಿಸಿಟ್ ಕೇಳಿ ಸಾಕಾಗ್ಯದ. ನಿಜವಾದಂತ ಸಮಸ್ಯೆಗಳು ತಮ್ಮ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದೀವಲ್ಲ. ಹೇಳ್ರಿ ಅಜಯ್ ಸಿಂಗ್ ನೀವು ಅಜಯ್ ಡೋಂಟ್ ಇಂಟರ್ಫಿಯರ್. ಆಯ್ತು, ಟೈಮ್ ಇಲ್ಲ, ಸರಿ ಆಗ್ತಾ ಇದೆ. ನಮ್ಮ ಸರ್ಕಾರ ವತಿಯಿಂದ ಆಯ್ತು, ಈ ವರ್ಷವೂ ಕೂಡ 50 ಶಾಲೆಗಳು ಕೊಟ್ಟಿದ್ದೀವಿ. ಆಯ್ತು, 25 ನೀವು 100 ಕೊಟ್ಟರು ಕೂಡ ಅದನ್ನ ಹೋಗುದಿಲ್ಲ. ಕೂತ್ಕೊಳ್ಳಿ. ಈಗ ಅಧ್ಯಕ್ಷರೇ, ಇವತ್ತ ನಾವು ಕಲ್ಯಾಣ ಕರ್ನಾಟಕದವರು, ಉತ್ತರ ಕರ್ನಾಟಕದವರು ನಾವು ಎದಕ್ಕೆ ಸೀಮಿತಪ್ಪ ಅಂದ್ರ ಬಾಂಬೆಗೆ ಹೋಗ್ಬೇಕು, ಪುನಾಕ್ ಹೋಗ್ಬೇಕು, ಹೈದರಾಬಾದ್ ಹೋಗ್ಬೇಕು, ಬೆಂಗಳೂರು ಬರ್ಬೇಕು, ನಿಮ್ಮ ಮನೆಯಾಗ ಭಾಂಡೆ ಬಟ್ಟಿ ನಾವು ಮಾಡಬೇಕು, ನಿಮ್ ಕಾರ್ ನಾವು ನಡೆಸಬೇಕು, ನೀವು ಐಷಾರಾಮಿ ಜೀವನ ಮಾಡಬೇಕು. ನೋವಿನಿಂದ ಹೇಳ್ತೀನಿ ಅಧ್ಯಕ್ಷರೇ. ನಮ್ ಕಡೆ ಒಂದ್ಸಲ ಬಂದ್ ನೋಡ್ರಿ, ಮೊನ್ನೆ ಯಾರೋ ಮುಖ್ಯಮಂತ್ರಿಗಳು ಹೇಳಿದ್ರು, ಯಾರೋ ಹೇಳಿದ್ರು ಏನಾಗ್ಬೇಕೀಗ ಈ ಕಡೆ ಮೈಸೂರ, ಮಂಡ್ಯ ಜನ ಏನಲ್ಲತ್ತಾರಂತವ್ರು ಆ ಕಡೆ ಎಲ್ಲ ನೌಕರಿ ಸಿಗಾದ್ ನೋಡಿ, ಬಜೆಟ್ ಸಿಗಾದ್ ನೋಡಿ, ಕಲ್ಯಾಣ ಕರ್ನಾಟಕದಾಗ ನಾವು ಯಾಕೆ ಹುಟ್ಟಿಲ್ಲ ಲಗ್ತಾರ ಅಂತ ಹೇಳಿ ಯಾರೋ ಒಬ್ಬರು ಪ್ರಮುಖ ನಾಯಕರು ಮಾತಾಡಿದ್ರು. ಅವ್ರಿಗೆ ಒಂದು ಮಾತು ಹೇಳ್ತೀನಿ ಅಧ್ಯಕ್ಷರೇ, ನಾನು ಅವ್ರು ಏನ್ ನಮ್ಮ ಭಾಗದಾಗಲ್ಲ
ಒಂದು ಸಲ ಯಾದಗಿರಿಯಿಂದ ರೈಲಿ ಕೂತು ಬೆಂಗಳೂರಿಗೆ ಬಾ ಅಂತ ಹೇಳಿ ಗೊತ್ತಾಗ್ತದೆ ಅಧ್ಯಕ್ಷರೇ, ಜನರಲ್ ಹೋಗಿದ್ದೊಳಗೆ. ಓಕೆ, ನೆಕ್ಸ್ಟ್ ಭೀಮಣ್ಣ ನಾಯ್ಕ್. ಅಧ್ಯಕ್ಷರೇ 5 ನಿಮಿಷ ಮುಗಿಸ್ತೀನಿ ಅಧ್ಯಕ್ಷರೇ. ಭೀಮಣ್ಣ ನಾಯ್ಕ್ ಅಧ್ಯಕ್ಷರೇ, ನಿಮ್ ಕೈಯರೇ ಮುಗಿಲಿ ಅಧ್ಯಕ್ಷರೇ. ನಾನೊಬ್ಬ ಬಡ ಶಾಸಕ ಅಧ್ಯಕ್ಷರೇ. ಯಾವಾಗ ಮಾಡ್ತೀರ ಅಧ್ಯಕ್ಷರೇ ತಾವು? ಮೈಕ್ ಬಂದ್ ಮಾಡಿಸ್ತಾನೆ. ಇಲ್ಲ ಅಣ್ಣ. ಭೀಮಣ್ಣ ನಾಯ್ಕ್ ಮಾತಾಡಿ. ಅರ್ಧ ಗಂಟೆ ಅಧ್ಯಕ್ಷರೇ ಮಾತಾಡಿ. ಧನ್ಯವಾದಗಳು ಸರ್. ಇದು ಅನ್ಯಾಯ ಅಧ್ಯಕ್ಷರೇ. ಭೀಮಣ್ಣ ಮಾನ್ಯ ಅಧ್ಯಕ್ಷ ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ಓ ಅಧ್ಯಕ್ಷ, ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಅಧ್ಯಕ್ಷರೇ ಆಗ್ಲಿ ಟೈಮ್ ಇಲ್ಲ, ಎಲ್ಲ ಮಾತಾಡ್ಬೇಕಲ್ಲ. ನೀವಿಬ್ರು 3 ಜನ ಮಾತಾಡಿದ್ರೆ ಆಯ್ತಾ? ಸ್ವಾಗತವನ್ನು ಎಲ್ಲ ಮಾತಾಡ್ಬೇಡ ಸದಸ್ಯರು. 20-25 ನಿಮಿಷ ಮಾತು ಎಲ್ಲಿಂದ ನೀವು ಟೈಮ್ ಕೊಡಲಿಲ್ಲ? ಎಷ್ಟು ಹೊತ್ತಾಯ್ತು? 20 ನಿಮಿಷ ಆಯ್ತು. ಈಗ ಬೇಗ ನೀವು ಮುಗಿಸಿ, ಒಂದು ಪಾಯಿಂಟ್ ಮುಗಿಸಿ ಅಷ್ಟೇ. ಅಧ್ಯಕ್ಷರೇ ಆಯ್ತು, 5 ನಿಮಿಷ ಟೈಮ್ ಕೊಡಿ. 5 ನಿಮಿಷ ಅಧ್ಯಕ್ಷರೇ. ಇವತ್ತು ನಮ್ಮ ಪರಿಸ್ಥಿತಿ ಮಳಿ ಸಾಕಷ್ಟು ಆದ್ರೂ ಎಲ್ಲ ಬಾವಿಗಳು ಬತ್ ಹೋಗ್ಯಾವ ಅಧ್ಯಕ್ಷರೇ. ಆದ್ರೆ ಈ ಕಡೆ 5 ಸ್ಟಾರ್ ಹೋಟೆಲ್ದು ಸ್ವಿಮ್ಮಿಂಗ್ ಪೂಲ್ ಭರ್ತಿಯವ, ಈ ಕಡಿನ ಮನೆಯವ್ರದ್ದು ಸ್ವಿಮ್ಮಿಂಗ್ ಪೂಲ್ಗಳು ಭರ್ತಿಯವ. ನಮಗ್ ಕುಡಿಯ ನೀರಿನ ಬಾವಿ ಬತ್ ಹೋಗ್ಯಾವ, ನಮಗ್ ಗಂಟಲು ಒಣಗ್ಲತ್ತವ ಅಧ್ಯಕ್ಷರೇ. ನಮ್ ಗಂಟಲು ನೋವಿನಿಂದ ಹೇಳ್ತೀನಿ ಅಧ್ಯಕ್ಷರೇ. ನಾನು ತಾವ್ ಯಾಕೆನೋ ನನ್ನ ಅವಕಾಶ 5 ನಿಮಿಷ ನಾನು ನಿಮ್ಗೆ ಮುಗಿಸಿ ಅನುಕೂಲ ಮಾಡ್ಕೊಡ್ತೀನಿ ಅಧ್ಯಕ್ಷರೇ. ಅದಕ್ಕೆ ದಯಮಾಡಿ ನನಗೇನು ಇದು ಒಂದು ವಿಷಯ ಹೇಳ್ಬೇಕು ಅಧ್ಯಕ್ಷರೇ. ತಾವೆಲ್ಲರೂ ನೋಡಿರಿಲ್ಲೋ ನನಗೆ ಗೊತ್ತಿಲ್ಲ, ಛಾವಾ ಚಲನಚಿತ್ರ ಅಧ್ಯಕ್ಷರೇ. ಧರ್ಮವೀರ ಸಂಭಾಜಿ ಮಹಾರಾಜರ ಛಾವಾ ಚಲನಚಿತ್ರ ನೋಡ್ ಕೆಸಿಂದ ಲಾಡ್ ಸಾಹೇಬ್ರೆ ಯಾವ ರೀತಿ ಖುದಿರಾಮ್ ಬೋಸ್ ತಾಯಿ ಲಕ್ಷ್ಮೀ ದೇವಿ ಏನ್ ಕಣ್ಣೀರ್ ಹಾಕ್ತಾಳೋ ಆ ರೀತಿ ಸಂಭಾಜಿ ಮಹಾರಾಜರ 40 ದಿವಸದ ಕೊಲೆ ನೋಡಿ ನಾವು ಕಣ್ಣೀರ್ ಹಾಕಿದ್ದೀವಿ ಅಧ್ಯಕ್ಷರೇ. ನಾವು ಕಣ್ಣೀರ್ ಹಾಕಿದ್ದೀವಿ. ಅದಕ್ಕಾಗಿ ಅದು ನೋಡಿದ್ರೆ ನನಗೆ ಏನ್ ಅನಿಸ್ತಾ ಅಧ್ಯಕ್ಷರೇ, जीत की हवस नहीं, किसी पे कोई वस नहीं, क्या जिंदगी है ठोकरों पे मार दो, मौत अंत है नहीं तो मौत से भी क्यों डरे, तो जाके आसमान में धाड़ दो. देखो ये है मुल्क मराठा जहां शिवाजी ढोला था, मुगलों की ताकत में जिसने तलवारों पे तोला था. हर पर्वत एक पत्थर था, हर पत्थर एक शोला था, बोली हर हर महादेव की बच्चा बच्चा बोला था अध्यक्षರೇ. ಅಧ್ಯಕ್ಷರೇ ಕೊನೆ ಮಾತು ಅಧ್ಯಕ್ಷರೇ. ಅಧ್ಯಕ್ಷರೇ ಲಾಸ್ಟ್ ಮಾತು ಅಧ್ಯಕ್ಷರೇ. 2 ನಿಮಿಷ. ಇವತ್ತು ಕುಂಭಮೇಳ ಪ್ರಯಾಗ್ರಾಜ್. ಇವತ್ತು ನೋಡ್ರಿ ಈ ದೇಶದೊಳಗ 45 ದಿವಸದೊಳಗ 65 ಕೋಟಿ ಜನ ಒಂದ್ ಕಡೆ ಸೇರ್ತಾರಂದ್ರ ನಿಜವಾಗ್ಲೂ ಇವತ್ತ ಈ ದೇಶದೊಳಗ ಸಾಕ್ತೈತೆ ಅಂತ ಇದು ಪ್ರಯಾಗ್ರಾಜ್ ಖುಷಿ ವಿಚಾರ. ಭಾವುಕಜೀವಿದ್ದೀನಿ ಸದನ ಗೊತ್ತಾಗ್ಬೇಕು. ಸಭಾಧ್ಯಕ್ಷರೇ, ಈ ಕುಂಭಮೇಳಕ್ಕೆ ಹೆಂಗ್ ಜನ ಹೋಗಿದಾರೆ ಅಂತಂದ್ರೆ ನನಗೆ ಬಹಳ ಖುಷಿ ಇದೆ. ಎಲ್ಲರೂ ಹೋಗ್ಬೇಕು, ಅದ್ರಾಗೆ ನನ್ನ ಅಭಿಪ್ರಾಯ ಇಲ್ಲ. ಆದ್ರೆ ಇಲ್ಲಿವರೆಗೂ ಹೋಗಿರ್ತಕ್ಕಂಥ ನನಗಿರ್ತಕ್ಕಂಥ ಮಾಹಿತಿ 7,000 ಟ್ರೈನ್ಗಳು, 3,000 ಫ್ಲೈಟ್, ಇನ್ನು ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಮಾತಾಡಕ್ ಬಿಡ್ರಿ. 7,000 ಟ್ರೈನ್ಗಳು ಬಿಟ್ಟಿದ್ದಾರೆ ಇಲ್ಲಿವರೆಗೆ, ಇನ್ನು ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಇಲ್ಲಿವರೆಗೆ 8,000 ರಿಂದ 10,000 ಇರ್ಬೋದು. ಅದ್ರ ಮೇಲ್ಗಡೆ ಒಂದು 3,000 ಫ್ಲೈಟ್ ಹೋಗಿದಾವೆ. 65 ಕೋಟಿ ಎಲ್ಲಿಂದ ಬರ್ತೈತೆ ಗುರುತಲ್ಲ, ಇದ್ದ ಹೋಗಿದ್ರೆ ಒಳ್ಳೇದು. ಬಟ್ ಇದನ್ನು ಸ್ವಲ್ಪ ಇಡೀ ಜಗತ್ತಿಗೆ ಮಾಧ್ಯಮದವರು ಬೆಳಕು ಚೆಲ್ಲಬೇಕು. ನಿಮ್ಗೆ ಡೌಟ್ ಇದ್ರೆ ತೋರಿಸ್ರಿ. ಸುಮ್ಮನೆ ಕುತ್ಕೊಂಡು ಹೇಳ್ಬಿಟ್ರೆ ಕೇಳ್ಬಿಡೋಣ. 65 ಕೋಟಿ 70 ಕೋಟಿ 80 ಕೋಟಿ ಸುಮ್ಮನೆ ಏನೇ ಸುಳ್ಳು ಹೇಳದ ಒಂದು ಪಿಕ್ಚರ್ ನಿಮ್ದು. ಸುಳ್ಳು ಹೇಳದ್ ಬಿಟ್ರೆ ಬೇರೇನಿಲ್ಲ. ಸುಳ್ಳು ಹೇಳದ್ ಬಿಟ್ರೆ ಏನಿಲ್ಲ. 65 ಕೋಟಿ ಸುಮ್ಮನೆ 65 ಕೋಟಿ ಕುತ್ಕೊಂಡ್ರಿ ನೋಡಿ. ಅವ್ರು ಏನೇ ಹೇಳ್ಬಿಡ್ತಾರೆ ಸುಮ್ಮನೆ ದಿನ ಟಿವಿ ತೋರಿಸೋದು, ಸುಳ್ಳುಗಳು ಹೇಳೋದು. 7,000 ಟ್ರೈನು 3,000 ಫ್ಲೈಟ್. ನೀವೇನು ಎದ್ದು ಹೋಗಿರಿ ಇಷ್ಟೇ ನನಗೆ ಅಧ್ಯಕ್ಷರೇ. ಮನೆ ಅಧ್ಯಕ್ಷರು ನೋಡ್ರಿ ಹಿಂಗೆ ಎಲ್ಲರೂ ಹೋಗಿ ಕಳೆದ ಬಾರಿ ಎಷ್ಟು ಸುಳ್ಳಿದೆ ನೋಡ್ರಿ, ಎಷ್ಟು ಸುಳ್ಳಿದೆ. ಯಾಕೆ ಚರ್ಚೆ ಅದು? ಈಗ ಇದರಲ್ಲೇ ಇದೆ ಮಾನ್ಯ ಅಧ್ಯಕ್ಷರೇ. ಕಾರ್ಯರೂಪ ಬಂದಿದೆಯಾ?
ಏನ್ ಕುಂಭಮೇಳ ಕೋಟಿ ಜನ ದರ್ಶನ ಪಡೆಯೋದ್ರ ಮುಖಾಂತರ ಕುಂಭಮೇಳ ಮಾಡ್ತಾರೆ. ಇವತ್ತು ಅವ್ರು ನೋಡಿ, ಏನೋ ದೊಡ್ಡದಾಗಿ ನೀವು 3 ಲಕ್ಷ ಕೋಟಿ ಆದಾಯ ತಂತು ಈ ರಾಷ್ಟ್ರಕ್ಕೆ. 3 ಲಕ್ಷ ಕೋಟಿ ಆದಾಯ ಕುಂಭಮೇಳಕ್ಕೆ. ಆಯ್ತು. ಆಯ್ತು. ಒಳ್ಳೆ ನಿಮ್ ಪುಣ್ಯ 5 ಲಕ್ಷ ಅಶೋಕ್ ನಾರಾಯಣ್ ಅಧ್ಯಕ್ಷರೇ, ಕರ್ನಾಟಕಕ್ಕೆ ಏನು ಒಳ್ಳೇದಾಯ್ತು? ಬರೀ ಸುಳ್ಳು ಹೇಳೋದು ಇವ್ರ ಪಾಪ ಪರಿಹಾರ ಮತ್ತೆ ಬಂದು ಬಾವಿನ ರೈಟ್ ಖಾನ್ ಇದೇ ಸಬ್ಜೆಕ್ಟ್ ಚರ್ಚೆ ಬೇಡ, ಕೂತ್ಕೊಳ್ಳಪ್ಪ. ಭೀಮಾ ನಾಯ್ಕ್ ಸ್ಟಾರ್ಟ್ ಮಾಡಿ, ಚರ್ಚೆ ಮಾಡಬೇಡಿ. ಬೇಡ, ಚರ್ಚೆ ಬೇಡ, ಟೈಮ್ ಇಲ್ಲ ಇಲ್ಲಿ. ಭೀಮಾ ನಾಯ್ಕ್ ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ಆಯ್ತು, ಚರ್ಚೆ ಬೇಡ ಇಲ್ಲಿ. ಅವಕಾಶಕ್ಕಾಗಿ ಧನ್ಯವಾದ. ಮಾತಾಡಿ. ಕುಂಭಮೇಳಕ್ಕೆ ನಮ್ಮ ಅಧ್ಯಕ್ಷರು ಮಂಡನೆ ಮಾಡಿರ್ತಕ್ಕಂಥ ಮಾನ್ಯ ಬೇಡ ಉತ್ತರ ಮುಖ್ಯಮಂತ್ರಿಗಳನ್ನ ಆಯ್ತು, ಬೇಡ ಅಭಿನಂದನೆ ಹೇಳಕ್ಕೆ ಬಯಸ್ತೇನೆ. ನಾನು ಬೇಡ ಅಂತ ಹೇಳ್ತೇನಲ್ಲ, ರಾಜ್ಯದಲ್ಲಿ 5 ಗ್ಯಾರಂಟಿ ಆಗ್ತದ. ಆಯ್ತು, ನೀವು ಮತ್ತೆ ಹೇಗೆ ಕೊಟ್ರಿ? ಗೃಹಲಕ್ಷ್ಮಿ ಆಯ್ತು ಆಯ್ತು, ಓಕೆ. ಪವಿತ್ರ ಇದೆ, ಆಯ್ತು, ಅಲ್ಲಿ ಅಪಮಾನ ಇದೆ. ಇದು ಆಯ್ತು, ಬಸವಣ್ಣ ಪ್ಲೇಸ್ ನಮ್ಮ ಡಿಸ್ಟ್ರಿಕ್ಟ್ ಅಪಮಾನ ಇದೆ. ಈ ತರ ಸುಳ್ಳು ಹೇಳ್ತಾರೆ, ಎಲ್ಲ ಸುಳ್ಳು. ಆಯ್ತು ಅಧ್ಯಕ್ಷರೇ, ನೀವು ಮಾತಾಡಿ ಸರ್. ಓಕೆ, ಆಯ್ತು, ಮುಗಿದಲ್ಲ ಹೇಳಿದ್ರಲ್ಲ. ಅಧ್ಯಕ್ಷರೇ, ಮಂಡಿಸಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿ ಅಧ್ಯಕ್ಷರೇ, ರಾಜ್ಯದಲ್ಲಿ 1,20 ಲಕ್ಷಕ್ಕೂ ಹೆಚ್ಚು. ನಾನು ತಡವಾಗಿ ಬಂದೆ, ನಾನು ಬಂದು 1 ತಾಸಾಯ್ತು. ಈಗ 1 ತಾಸಿಂದ ಅವರಿಗೆ ಕೊಟ್ಟಿದ್ದೀರಿ. ನಾನು ಆಗ್ಲೇ ಗಮನಿಸಿದೆ, ಸುಮಾರು ಜನ ಕೈ ಎತ್ತಿದ್ದಾರೆ. ತಾವು ಎಲ್ಲರಿಗೂ ಅವಕಾಶ ಕೊಡಬೇಕು, ಸದುದ್ದೇಶ. ಆದ್ರೆ ಸಮಯ ನಿಯಂತ್ರಣ ಮಾಡಲಿಲ್ಲ ಅಂದ್ರೆ ಸಿಕ್ಕವರಿಗೆ ಸೀರುಂಡೆ, ಇಲ್ದವರಿಗೆ ಸ್ವಲ್ಪ ಅವ್ರಿಗೆ ಮಾತಾಡ್ಲಿಕ್ಕೆ ಹೊರಗಡೆನೂ ವೇದಿಕೆ ಇದೆ. ಇಲ್ಲಿ ಸದುಪಯೋಗ ಮಾಡ್ಕೊಂಡ್ರೆ ಕೊಡಿ, ಇಲ್ಲ ಅಂದ್ರೆ ಬರೀ ರಾಜಕೀಯ ಭಾಷಣಕ್ಕೆ ಆಗೋದ್ರೆ ಆಯ್ತು. ಬೇರೆ ಸದಸ್ಯರ ಹಕ್ಕು ಏನಾಗುತ್ತೆ? ಆ ಇಬ್ಬರಿಗೆ ಆ ಕಡೆ ಕೊಟ್ಟಿದ್ದೀರಾ, ಸ್ವಲ್ಪ ಈ ಕಡೆ ಮಾಡ್ಕೊಡ್ಬೇಕು. ಹೇಳಿ ಅಧ್ಯಕ್ಷರೇ. ಭೀಮಣ್ಣ ಇಲ್ಲ, ಮಾತಾಡ್ಬೇಕು, ಕೂತ್ಕೊಳ್ಳಿ. ಈಗ ಆಯ್ತು, ಅವರಿಗೆ ಸಾಕಷ್ಟು ಅವಕಾಶ ಕೊಟ್ಟಿದ್ದೀರಿ. ಭೀಮಣ್ಣ ಮಾತಾಡಿ. 1,20 ಲಕ್ಷಕ್ಕೂ ಹೆಚ್ಚು. ಆಯ್ತು, ಮತ್ತೆ ಮಾತಾಡಿ. ಒಂದೇ ಜಿಲ್ಲೆ ಮತ್ತೆ ಮಾತಾಡಿ. ಅವರ ಬಾಳಲ್ಲಿ, ಅವರ ಜೀವನದಲ್ಲಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಅಧ್ಯಕ್ಷರೇ, ಮಂತ್ರಿ ಅವರು ಕೂತ್ಕೊಳ್ಳಿ ಒಮ್ಮೆ. ಯಾಕೆ ಮಾತಾಡ್ತೀರಿ? ಭೀಮಣ್ಣ,